ವೆಲ್ಕಮ್ ಟು ದ ಕ್ಲಾಸ್. 4ನೇ ಪ್ರಾಬ್ಲಮ್ ಯಾವುದಂದ್ರೆ ಇಲ್ಲಿ ಕೊಟ್ಟಾರ ನೋಡತ್ತೀರಿ ನೀವೆಲ್ಲರೂ. ಅಂದ್ರೆ 15 cot a equal to 8 ಐತಿ. ನಾವೇನು ಫೈಂಡ್ ಮಾಡಬೇಕು? sin a ಫೈಂಡ್ ಮಾಡಬೇಕು, ಆಮೇಲೆ sec a ಫೈಂಡ್ ಮಾಡಬೇಕು. ಗಿವನ್ ಕಂಡೀಷನ್ ಅನ್ನು ತೊಗೊಂಡೀನಿ, 15 cot a equal to 8. ಹಂಗಂದ್ರೆ ಏನು ಗೊತ್ತಾ? 15 into cot a equal to 8. That means cot a equal to 8 divided by 15 ಆಕೈತಿ. ರೈಟ್? ಸಿಂಪಲ್ ಇಕ್ವೇಷನ್ ಸಾಲ್ವ್ ಮಾಡೋ ಹೊತ್ತಿನಾಗ ಯೂಸ್ ಮಾಡುವಂತಹ ಮೆಥಡ್ಸನ್ನು ಯೂಸ್ ಮಾಡೀನಿ. 15 ಎಲ್ಲಿ ಬಂತು? 8 ಕೆಳಗೆ ಬಂತು. ಸೊ ಕಾಟ್ ಎ ಈಕ್ವಲ್ ಟು 8/15 ಅಂದ್ರೆ ನಮಗೆ ಎಲ್ರಿಗೂ ಒಂದು ವಿಷಯ ಗೊತ್ತೈತಿ. ಅದೇನು ಗೊತ್ತಾ? 1 divided by tan a is nothing but cot a. That means reciprocal of tan function is nothing but cot a ಅಥವಾ cot function ಅಂತ ಹೇಳ್ಬೋದು. ಈಗ tan a ಏನು ಹಾಕೈತಿ ಗೊತ್ತೇನು? cot a ಉಲ್ಟಾ ಹಾಕೈತಿ. cot a ಎಷ್ಟೈತಿ? 8/15 ಐತಿ. tan a ಅಂತಂದ್ರೆ ಅದ್ರ ಉಲ್ಟಾ ಹಾಕೈತಿ, 15/8 ಹಾಕೈತಿ. ಇದು ಬಹಳ ಇಂಪಾರ್ಟೆಂಟ್ ರಿಸಲ್ಟ್ ನಮಗೀಗ. tan a equal to 15/8. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತೊಗೊಂಬರೋಣಂತ. ಓಕೆ, ಎ ಬಿ ಸಿ. ರೆಫರೆನ್ಸ್ ಆ್ಯಂಗಲ್ ಯಾವುದು? ಎ ಐತಿ. ಟ್ಯಾನ್ ಎ ಅಂತ ಐತಿ, ಇದನ್ನ ತಗೊಳ್ಳೋಣ. ಅಪೋಸಿಟ್ ಸೈಡ್ ಯಾವ್ದು ಆಕೈತಿ? ಇದು ಆಕೈತಿ ಅಪೋಸಿಟ್ ಸೈಡ್, ಬಿ ಸಿ. ಬೇಸ್ ಯಾವ್ದು ಆಕೈತಿ? ಇದು ಆಕೈತಿ. ಹೈಪೋಟೆನ್ಯೂಸ್ ಅಂತೂ ಇದು ಆಕೈತಿ. ಬಟ್ ಬೇಸಿಕಲಿ ಟ್ಯಾನ್ ಎ ಫಂಕ್ಷನ್ ಅಥವಾ ಟ್ಯಾನ್ ಫಂಕ್ಷನ್ ಏನಿರುತ್ತೆ ನೆನಪು ಮಾಡ್ಕೋರಿ, ಅಪೋಸಿಟ್ ಬೈ ಬೇಸ್. ಅಪೋಸಿಟ್ ಬೈ ಬೇಸ್ ಅಥವಾ ಪರ್ಪೆಂಡಿಕ್ಯುಲರ್ ಅಂತೂ ಕರೀತಾರೆ. ಓಕೆ, ಹಂಗಂದ್ರೆ 15 ಏನಾಯ್ತು? ಅಪೋಸಿಟ್ ಸೈಡ್ ಆಯ್ತು. 8 ಏನಾಯ್ತು? ಬೇಸ್ ಆಯ್ತು. ವೆರಿ ಸಿಂಪಲ್. ಟ್ಯಾನ್ ಎ ಈಕ್ವಲ್ ಟು ಎಷ್ಟಾಗುತ್ತೆ ನೋಡ್ರಿ? 15/8. ದಟ್ ಮೀನ್ಸ್ ದಿಸ್ ಈಸ್ ಅಪೋಸಿಟ್ ಸೈಡ್ ಮತ್ತು ಕೆಳಗಿಂದ ಏನಾಕೈತಿ? ಬೇಸ್ ಆಕೈತಿ. ರೈಟ್? ಪ್ರಾಬ್ಲಮ್ದಾಗ ಏನು ಕೇಳಿದ್ರು? ಏನು ಬೇಕಂತವ್ರಿ ಪ್ರಾಬ್ಲಮ್ದಾಗ? ಒಂದ್ಸತಿ ನೋಡ್ರಿ. ಸೈನ್ ಎ ಮತ್ತು ಸೆಕ್ ಎ ಬೇಕಂತ. ವೆರಿ ಈಸಿ. ಸೈನ್ ಎ ಬೇಕಂತ ಫಸ್ಟ್ ಒನ್, ಮತ್ತು ಆಮೇಲೆ ಸೆಕೆಂಡ್ ಸೆಕ್ ಎ. ಸೈನ್ ಎ ನೋಡ್ರಿ, ಸೈನ್ ಎ ಫಸ್ಟ್ ಆಫ್ ಆಲ್ ಅಪೋಸಿಟ್ ಸೈಡ್ ಯಾವ್ದು ಬರೀತೀರಿ? 15 ಬರೀತೀರಿ. ಬೇಸ್ ಯಾವ್ದು ಬರೀತೀರಿ? 8 ಬರೀತೀರಿ. ಬಟ್ ನಿಮ್ಮ ಹತ್ರ ಹೈಪೋಟೆನ್ಯೂಸ್ ಇರಲ್ಲ. ಹೈಪೋಟೆನ್ಯೂಸ್ ಫೈಂಡ್ ಮಾಡಬೇಕು. ಎಲ್ಲಿ ಮಾಡೋಣ ಫೈಂಡ್? ಇಲ್ಲಿ ಮಾಡೋಣ ಅಂತ. ಕನ್ಫ್ಯೂಸ್ ಆಗ್ಬಿಡ್ರಿ. ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಮ್ಯಾಗಿನ್ ಡಯಾಗ್ರಾಮ್ ಐತಲ್ಲ ಅದ್ರ ಥ್ರೂ ಬರ್ದೀನಿ. ಇದ್ರೊಳಗೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ನಮ್ಮ ಹತ್ರ ಎ ಬಿ ಸ್ಕ್ವೇರ್ ಮತ್ತು ಬಿ ಸಿ ಸ್ಕ್ವೇರ್ ಅದಾವೆ. ಎಷ್ಟು ಅದಾವೆ ನೋಡ್ರಿ? ಎ ಸಿ ಸ್ಕ್ವೇರ್, ಎ ಬಿ 8 ಸ್ಕ್ವೇರ್ ಐತಿ. ಬಿ ಸಿ ನೋಡ್ರಿ, ಎ ಬಿ 8 ಐತಿ, ಬಿ ಸಿ 15 ಐತಿ. ಕ್ಯಾಲ್ಕುಲೇಟ್ ಮಾಡ್ರಿ. 8 ಸ್ಕ್ವೇರ್ ಅಂದ್ರೆ 64 ಬರುತ್ತಾ, 15 ಸ್ಕ್ವೇರ್ ಅಂದ್ರೆ 225 ಬರುತ್ತಾ. ಎ ಸಿ ಸ್ಕ್ವೇರ್ ಈಕ್ವಲ್ ಟು 289 ಆಕೈತಿ. ಹೌದಿಲ್ಲ? ಚೆಕ್ ಮಾಡ್ರಿ. ಎ ಸಿ ಈಕ್ವಲ್ ಟು ಎಷ್ಟು ಆಕೈತಿ? ಸ್ಕ್ವೇರ್ ರೂಟ್ ಆಫ್ 289 ಆಕೈತಿ. ದಟ್ ಮೀನ್ಸ್ ಎ ಸಿ ಈಕ್ವಲ್ ಟು 17 ಆಕೈತಿ. ಎ ಸಿ ಈಕ್ವಲ್ ಟು ಎಷ್ಟು ಬರುತ್ತಾ? 17. ಹಂಗಂದ್ರೆ ಹೈಪೋಟೆನ್ಯೂಸ್ ಎಷ್ಟು ಬಂತು? 17. ಈಗ ನಮಗೆ ಸೈನ್ ಎ ಬರುತ್ತೆ. ಯಾಕಂದ್ರೆ ಸೈನ್ ಎ ಅಥವಾ ಸೈನ್ ಫಂಕ್ಷನ್ ಹೈಪೋಟೆನ್ಯೂಸ್ ಇಲ್ಲರ ಮಾಡಕ್ಕೆ ಬರಂಗೇ ಇಲ್ಲ. ಯಾವುದಿದು ಫಾರ್ಮುಲಾ? ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಎಷ್ಟು ಬಂತು? 15 ಮೊದಲು ಐತಿ. ಹೈಪೋಟೆನ್ಯೂಸ್ ಈಗ ಫೈಂಡ್ ಮಾಡಿರಿ, 17. ಸೆಕ್ ಎ ಅಂತಂದ್ರೆ ಕಾಸ್ ಎದು ಉಲ್ಟಾ. ನಿಮಗೇನಾರ ಸೆಕ್ ಎ ಫೈಂಡ್ ಮಾಡೋದು ಭಾಳ ಟಫ್ ಅನಿಸ್ತಂದ್ರೆ ಫಸ್ಟ್ಗೆ ಕಾಸ್ ಎ ಮಾಡ್ರಿ. ಕಾಸ್ ಎ ಮಾಡಿದ್ರೆ ಆರಾಮ್ಸೆ ಗೊತ್ತಾಕೈತಿ. ಕಾಸ್ ಎ ಅಂತಾರೆ ಏನಾಕೈತಿ? ಬೇಸ್ ಬೈ ಹೈಪೋಟೆನ್ಯೂಸ್. ಬೇಸ್ ಬೈ ಹೈಪೋಟೆನ್ಯೂಸ್ 8/17. 8/17. ಇದ್ರ ಉಲ್ಟಾ ಅಂದ್ರೆ ಏನು?
ಸೆಕ್ ಎ ಇದು ಉಲ್ಟಾ ಇದೆ 17/8 ಸಿಕ್ತಲ್ಲ, ಮುಗೀತು. ನೀವು ಡೈರೆಕ್ಟಾಗಿ ಬಂದು ಡೈರೆಕ್ಟಾಗಿ ಮಾಡ್ರಿ, ಏನು ತೊಂದರೆ ಇಲ್ಲ. ಸೊ ಫೈನಲಿ ಸೈನ್ ಎ ಅಂದ್ರೆ 15/17 ಬಂತು, ಸೆಕ್ ಎ ಅಂದ್ರೆ 17/8 ಬಂತು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ಪ್ರಾಬ್ಲಮ್. ಮತ್ತೆ ಮುಂದಿನ ಪ್ರಾಬ್ಲಮ್ ಜೊತೆ ಬರುವಂತ ಅಲ್ಲಿ ತನಕ ಗುಡ್ ಬೈ.